नाजरीन, पुलिकेशी नगर असम्बली हल्के के दायरे में आने वाले कावल बैसनरा वार्ड के कामराज नगर इलाके में गुज़िश्ता कई सालों से पीने के पानी की शदीद किल्लत महसूस की जा रही थी। इस इलाके के लोग तंग तारीख गलियां होने की वजह से न टैंकर हासिल कर पाते, ना ही कावेरी का पानी इनको नसीब होता, ना ही बोरवेल का पानी नसीब होता। बार बार इनके आवाम का मुतालबे को देखते हुए इस कावल बैसनरा वार्ड के वार्ड प्रेसिडेंट मिस्टर प्रभाकर साहब ने एमएलए AC श्रीनिवास के सामने कई बार ये मसला उठाया, कई जद्दोजहद की, आखिरकार इस इलाके के लिए एक सेपरेट 4 इंच की पानी के पीने की लाइन मंजूर करा ली और इसका काम बाकायदा शुरू हो चुका है। आइए जानते हैं एमएलए AC श्रीनिवास के चाहने वाले वार्ड प्रेसिडेंट प्रभाकर साहब से क्यों इस बारे में क्या सर ನಿಮ್ಮ ವಾರ್ಡಲ್ಲಿ ಕಾವಲ್ ಬೈಸನರ ವಾರ್ಡಲ್ಲಿ ಒಂದು ಕಾಮರಾಜ್ ನಗರ ಅಂತ ಇದೆ, ಎಸ್ಪೆಷಲಿ ಕಾಮರಾಜ್ ನಗರ 4th ಕ್ರಾಸಲ್ಲಿ A ಕ್ರಾಸ್, B ಕ್ರಾಸ್, C ಕ್ರಾಸ್, D ಕ್ರಾಸ್ ಹೆಚ್ಚು ಕಡಿಮೆ ಒಂದು 500 ಮನೆಗಳಿದೆ. ಆ ಮನೆಗಳಿಗೆ ಲಾಸ್ಟ್ 2 ವರ್ಷದಿಂದ ನೀರೇ ಬರ್ತಾ ಇಲ್ಲ. ಕಾವೇರಿ ನೀರು ಇಲ್ಲ, ಅವ್ರಿಗೆ ಬೋರ್ ನೀರು ಇಲ್ಲ. ಟ್ಯಾಂಕರ್ ಬರಲಿ ಅಂದರೆ ಆ ಸಂಧಿಗಳು ಎಷ್ಟು ಸಣ್ಣಾಗಿದೆ, ಅದು ಟ್ಯಾಂಕರ್ಸ್ ಕಟ್ಟಾಗಲ್ಲ. ಅದು ಇವಾಗ ಏನು ಮಾಡ್ತಾ ಇದ್ದೀರಿ ಸರ್? ಸರ್, ಇದು ಲಾಸ್ಟ್ 1 ವರ್ಷದಿಂದ ಪ್ರಾಬ್ಲಮ್ ಇತ್ತು. ನೀರು ಬಂದ್ಬಿಟ್ಟು ಕೊಡ್ತಾಯಿದ್ರು, ಬಟ್ ಅದೇ ವಾರಕ್ಕೊಂದ್ಸರಿ 10 ದಿವಸಕ್ಕೊಂದ್ಸರಿ ಆ ಥರ ಆಗ್ತಾಯಿತ್ತು. ಯಾಕಂದರೆ ನಮ್ಮ ವಾರ್ಡಲ್ಲಿ ಬಂದ್ಬಿಟ್ಟು 4 ದಿವಸಕ್ಕೊಂದ್ಸರಿ ನೀರು ಕೊಡಬೇಕು ಅಂತ MLA ಸಾಹೇಬ್ರು ಹೇಳಿರೋದು. ಇವ್ರಿಗೆ 1 ವಾರ 10 ದಿವಸ ಆಗ್ಬಿಡ್ತಾಯಿತ್ತು. ಇಲ್ಲಿ ಈ ಭಾಗಕ್ಕೆ ಮಾತ್ರ ಕಾಮರಾಜ್ ನಗರ ಬರೋದು ನೀರು ಇಲ್ಲ, ಯಾಕಂದರೆ ಅಲ್ಲಿಂದ ಬರೋ ಎಲ್ಲ ಮೋಟರ್ಗಳು ಹಾಕ್ಬಿಡ್ತಾಯಿದ್ರು, ನೀರು ಬರ್ತಾ ಇರಲಿಲ್ಲ ಅಷ್ಟೊಂದು ಸೋರ್ಸಾಗಿ. ಅದಕ್ಕೋಸ್ಕರ ಒಂದು ಲಿಂಕ್ ಕೊಡಬೇಕು ಅಂದ್ಬಿಟ್ಟು, ಒಂದು ಲೈನ್ ಹಾಕಬೇಕು ಅಂದ್ಬಿಟ್ಟು ನಾವು ಮಾನ್ಯ MLA ಸಾಹೇಬ್ರಿಗೆ ನಾವು ವರದಿ ಕೊಟ್ಟಿದ್ರು. ನಾವು ಅದ್ರ ಥರನೇ ಮೊನ್ನೆ ಮೀಟಿಂಗಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ, AWಗೆ ಮತ್ತು AEಗೆ ಇನ್ಸ್ಟ್ರಕ್ಷನ್ ಕೊಟ್ಟರು ಸಾಹೇಬರು, MLA ಸಾಹೇಬರು ಇಮ್ಮಿಡಿಯೇಟಾಗಿ ಆ ಕಡೆಗೆ ನೀರು ಸಾಲ್ವ್ ಮಾಡಬೇಕು ಅಂದ್ಬಿಟ್ಟು. ಈಗ 1 ವಾರದಲ್ಲೇ ಇದು ಕೆಲಸನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 90% ಮುಗಿಸಿದ್ದಾರೆ. ಈಗ ಇನ್ನೊಂದು 2-3 ದಿವಸದಲ್ಲಿ ಲಿಂಕ್ ಮಾಡಿಕೊಟ್ಬಿಡ್ತಾರೆ. ಮಾಡಿಕೊಟ್ಬಿಟ್ರೆ ಸುಮಾರು ಒಂದು 500 ಮನೆ ಇಲ್ಲಿ ಕಾಮರಾಜ್ ನಗರದಲ್ಲಿ ಒಂದು 500 ಮನೆ ಎಲ್ಲ ಸ್ವಲ್ಪ ಬಡವರು, ಸ್ವಲ್ಪ ಚಿಕ್ಕ ಮನೆಗಳಿರೋರು, ಅಂಥವ್ರಿಗೆ ಭಾಳ ನೀರಿನ ಸಮಸ್ಯೆ 95 ಭಾಗದ ನೀರಿಗೆ ಅನ್ನೋದು 100% ಗ್ಯಾರಂಟಿ ಇದೆ. ಇದರಿಂದ ನಮ್ಮ MLA ಸಾಹೇಬ್ರಿಗೆ ಒಂದೇ ಒಂದು ನಾವು ಅಭಿನಂದನೆ ಸಲ್ಲಿಸೋದು, ಈ ಕಾಮರಾಜ್ ನಗರಕ್ಕೆ ನೀರಿನ ಫೆಸಿಲಿಟಿ ಮಾಡಿಕೊಟ್ಬಿಟ್ಟಿದ್ದಾರೆ. ಈಗ ಈ ಸದ್ಯಕ್ಕೆ ಈಗ ಆಲ್ರೆಡಿ 90 ಭಾಗ ಮುಗಿದಿದೆ ಕಾಮಗಾರಿ, ಇನ್ನೊಂದು 10 ಭಾಗ ಕಾಮಗಾರಿ ಇದೆ. ಇವತ್ತಿಲ್ಲ ನಾಳೆ ಮುಗಿದೋಗುತ್ತೆ. ಮುಗಿದ್ರೆ ಅವ್ರಿಗೆ ಮಾಮೂಲಿ ಯಾವಲ್ಲೂ ತೊಂದರೆ ಆಗಲ್ಲ ನೀರಿಗೆ, ಅದನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಸರ್. ಇದು 1 ವರ್ಷದಿಂದ ಇದ್ದಿದ್ದು ಬರ್ನಿಂಗ್ ಪ್ರಾಬ್ಲಮ್, ಅಂದರೆ ಸೀರಿಯಸ್ ಪ್ರಾಬ್ಲಮ್, ನೀರು ಕೊರತೆ. ಹೌದು ಸರ್, ಅದು ಸಾಲ್ವ್ ಆಗ್ತಾ ಇದೆ. ಅದಕ್ಕೆ ನಿಮಗೆ ಹೆಂಗೆ ಅನಿಸುತ್ತೆ ಸರ್? ಸರ್, ಭಾಳ ಖುಷಿ ಆಗುತ್ತೆ. ಇದು ನಮ್ಮ MLA ಸಾಹೇಬರು ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಅಧಿಕಾರಿಗಳಿಗೆ ಮಾರ್ಗಸೂಚಿ ಕೊಟ್ಟಿದ್ದಾರೆ. ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೂ ಧನ್ಯವಾದ. ಅದು ಅಲ್ಲದೆ ನಮ್ಮ MLA ಸಾಹೇಬ್ರಿಗಂತೂ ವಿಶೇಷವಾಗಿ ಧನ್ಯವಾದ ಬರ್ಬೇಕಂದ್ರೆ, ನಾವು ಹೇಳಿದ್ದು ಪ್ರಾಬ್ಲಮ್ನ ಇಮಿಡಿಯೇಟಾಗಿ ಸಾಲ್ವ್ ಮಾಡಿಕೊಡ್ತಾರೆ ನಮಗೆ. ಅದೊಂದು ನಮಗೆ ಭಾಳ ಖುಷಿ ತಂದ ವಿಷಯ. ಇದು ಇನ್ಮೇಲೆ ಕಾಮರಾಜ್ ನಗರಕ್ಕೆ ನೀರು ತೊಂದರೆ ಆಗೋದಿಲ್ಲ, ಅದೊಂದು ಗ್ಯಾರಂಟಿ ಕೊಡ್ತೀನಿ. ಸೊ ಆಮೇಲೆ ಇದು 3 ವರ್ಷ ಆಯಿತು MLA ಸಾಹೇಬ್ರ ಅಧಿಕಾರಕ್ಕೆ ಬಂದು. ಈ ಹೊಸ MLA ಜೊತೆ ಕೆಲಸ ಮಾಡ್ತಾಯಿದ್ದೆ, ಆಚೆಗಳ ಗೌರ್ಮೆಂಟ್ ಕೆಲಸ ಮಾಡಿದ್ರೆ ನೀವು ಇದು ಎಷ್ಟು ಕೆಲಸ ಆಗಿದೆ ಸರ್ ಇವು ನಿಮ್ಮ ವಾರ್ಡಲ್ಲಿ? ಸರ್, ನಮ್ಮ ವಾರ್ಡಲ್ಲಿ ಹೇಳ್ತಲ್ಲ ಸರ್, ಸುಮಾರು ಕೋಟಿಗಳು ನಮಗೆ ಅನುದಾನ ಕೊಟ್ಬಿಟ್ಟಿದ್ದಾರೆ ನಮ್ಮ ವಾರ್ಡಿಗೆ. ಎಲ್ಲ ಡಿಶಿಲ್ಟಿಂಗ್ ಆಗಲಿ, ವಾಟರ್ ಪೈಪಿಂಗು, ಡ್ರೈನೇಜ್ಗಳಾಗಲಿ, ಆಸ್ಪಾಲ್ಟಿಂಗು, CC ರೋಡ್ಗಳು ಸುಮಾರಾಗಿದ್ದಾವೆ ಸರ್. ನಮಗೆ ಅಷ್ಟೊಂದು ಇದು ಮೊದಲಿಗಿಂತನೂ ಭಾಳ ಒಂದು ದೊಡ್ಡ ಅಚೀವ್ಮೆಂಟ್ ಇದು ನಮಗೆ. ಅಂದರೆ ಏನೋ ದೊಡ್ಡ ಇಶ್ಯೂ ಏನಿದೆ ಸರ್ ಇವಾಗ ಸದ್ಯಕ್ಕೆ? ಸರ್, ಸದ್ಯಕ್ಕೆ ಈ ಸಮ್ಮರಲ್ಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇರೋದಷ್ಟೇ. ಅದರಿಂದ ನೀರು ಸಾಲ್ವ್ ಆಗುತ್ತೆ ಸರ್. ಆ್ಯಕ್ಚುಲಿ ನಮಗೆ ಒಂದು ಇದಾಗ್ತಾ ಇದೆ, GLR ಆಗ್ತಾಯಿದೆ. GLR ಆದಮೇಲೆ ಇನ್ನೊಂದು GLRಗೋಸ್ಕರ ನಮ್ಮ MLA ಅವರು ಸ್ಯಾಂಕ್ಷನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು GLR ಆಗ್ಬಿಡ್ತು ಅಂದರೆ ನಮ್ಮ ಅದು ಎಸ್ಪೆಷಲಾಗಿ ನಮ್ಮ ಕಾವಲ್ ಬೈಸನರ ವಾರ್ಡ್ಗೆ ಭಾಳ ಅನುಕೂಲ ಆಗುತ್ತೆ. ಅದು ಅಂದರೆ ಸ್ವಲ್ಪ ಕಸದ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಸ್ವಲ್ಪ ಆಟೋಗಳಿಗೂ ಪ್ರಾಬ್ಲಮ್ ಇದೆ. ಮತ್ತು ಸ್ವಲ್ಪ ಆಟೋಗಳು ಏನಕ್ಕಂದರೆ ಯಾವಾಗ ರಿಪೇರಿ ಆಗ್ತವೆ, ಆಟೋಗಳು ಭಾಳ ಕಡಿಮೆ ಇದ್ದಾವೆ ನಮಗೆ. ನಾವು ಜಾಸ್ತಿ ಕೂಡ ಕೇಳಿದ್ದೀವಿ. ಆಲ್ರೆಡಿ ನಮ್ಮ ಗಾರ್ಬೇಜ್ ಇನ್ಚಾರ್ಜ್ ಇದ್ದಾರೆ, ಅವರೆಲ್ಲ ನೋಡ್ತಾ ಇದ್ದಾರೆ. ಬಟ್ ಆಟೋಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ಕಡಿಮೆ ಇದೆ. ಅದು ಕ್ಲಿಯರ್ ಮಾಡ್ತಾರೆ ಸರ್, ನಮ್ಮ MLA ಸರ್ ಕ್ಲಿಯರ್ ಮಾಡ್ತಾರೆ. ಸೊ ಕೊನೆಗೆ ಲಾಸ್ಟಲ್ಲಿ ನೀವು ನಿಮ್ಮ ವಾರ್ಡ್ ಜನರಿಗೆ ಏನು ಮೆಸೇಜ್ ಕೊಡೋಕ್ಕೆ ಏನು ಹೇಳ್ತೀವಿ ಸರ್? ನಮ್ಮ ವಾರ್ಡ್ ಜನಗಳಿಗೆ ಅದಕ್ಕೆ ಹೇಳ್ತಾರೆ, ಅದು ಏನು ಹೇಳ್ತಂದರೆ, ನಮ್ಮ ವಾರ್ಡ್ ಜನಗಳಿಗೆ ಏನೇ ತೊಂದರೆ ಇದ್ರೂ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ಏನಿದ್ರು ನಮ್ಮ ಕೈಲಾಗಿ ಸಹಾಯ ಮಾಡ್ತೀವಿ. ನಮ್ಮ ಕೈಲಿ ಆಗಿಲ್ಲ ಅಂತಂದರೆ MLA ಸಾಹೇಬ್ರ ಗಮನ ತಂದು ಅದನ್ನು ಕ್ಲಿಯರ್ ಮಾಡೋ ಎಲ್ಲ ಕೆಲಸ ಮಾಡೋದು. ಥ್ಯಾಂಕ್ ಯು ಸರ್.